ಚಳಿಗಾಲಕ್ಕೆ ಅಂತಾನೆ ಮಾಡಿರೋ ರೆಸಿಪಿ ಏಡಿ ಸೂಪು. ಕುಡಿತಾ ಇದೀನಿ ಸೂಪು, ಬಟ್ಟೆಲದೆ ಸೋಪು. ಏನ್ ಹೇಳ್ತಾ ಇದೀಯ ಗುರು? ಏಡಿ ನಿನ್ ರುಚಿ ನೋಡದೆ, ಇಲ್ಲಿರೋ ಏಡಿ ರುಚಿ ಅಲ್ಲ ಈ ಬಾಸ್ ನೋಡ್ತಾರೆ. ಒಳ್ಳೆ ಕಾಡ್ ಮನ್ಸಾಡ್ದಂಗ ಆಡ್ತಿಯಲ್ಲ. ದಾರಿ ತಪ್ಪಿ ಬಂದದ್ದಲ್ಲ, ಈ ನಳ್ಳಿ ಸೂಪ್ ಕುಡಿಯಲು ಬಂದಿದ್ದು. ಅಂಟಮ್ಮ ಇವತ್ತು ಸ್ಪೆಷಲ್ ಏನು? ಏಡಿ ಸೂಪು. ನಮ್ಮ ಹಳ್ಳಿನೇ ಅಂದ, ನಮ್ಮ ಹಳ್ಳಿ ಅವ್ರಿಗೆ ಇನ್ನೂ ಚಂದ. ಬಾಗೂರು ನಮ್ಮ ಹಳ್ಳಿಗೆ ಸ್ಪೆಷಲ್ ನಾಟಿ ಏಡಿ ಫುಲ್ ಕ್ಲೀನ್ ಮಾಡಿ. ಯಪ್ಪ ಚಾಕ್ ಇರೋ ಸತ್ತೋಗಿಲ್ಲ, ಇನ್ನ ಬದುಕು ಅದು ಸತ್ತೋಗಿ ಬಿಡಿ. ಇಲ್ಲಿಗಾಗೋಯ್ತು. ಇನ್ನೊಂದು ಚೂರು ಇಲ್ಲೇನ ಮೆತ್ತಗಿರತ್ತ ಉಳಿದ್ರೆ ಕಟ್ಟಾಗ್ಬಿಡಿದ್ರು. ನಮ್ಮ ರಕ್ತದ ರುಚಿ ನೋಡ್ಬಿಡ್ತಾಗ್ಲೇ. ಇದೆಲ್ಲ ಉರುಪ್ನೆಲ್ಲ ಬಿಡಿಸ್ಕೊಬಿಡ್ಬೇಕು. ಬಸೋ ಏನಾಯ್ತು ಬಸೋ? ಆವಾಗಲೇ ಏಡಿ ಕಚ್ಬಿಡ್ತು ಬಸ್ಸು. ಬಸೋ ಏಡಿ ನಿನ್ ರುಚಿ ನೋಡದೆ, ಇಲ್ಲಿರೋ ಏಡಿ ರುಚಿ ಅಲ್ಲ ಈ ಬಾಸ್ ನೋಡ್ತಾರೆ. ಒಳ್ಳೆ ಕಾಡ್ ಮನ್ಸಾಡ್ದಂಗ ಆಡ್ತಿಯಲ್ಲ. ರುಚಿನ ಹೆಂಗ್ ನೋಡ್ಬೇಕು ಅಂದ್ರೆ ನೀನು ನೋಡ್ತಾ ಇರೋ ಬೆಚ್ಚ ಬಿದ್ದೋಗ್ಬಿಡ್ಬೇಕು. ಸರಿ ಬಸು, ನೀನ್ ಹೇಳಿದ್ಮೇಲೆ ಆ ಲೆವೆಲ್ ಆಗಿ ತೋರಿಸ್ತೀನಿ ಬಸು. ಅದೃಷ್ಟವಂತರು. ಸೂಪರ್ ಬಸ್ಸು, ನೀನೇ ಒಂದ್ ಲೆವೆಲ್ಲು, ತಿನ್ನೋದು ಇನ್ನೊಂದ್ ಲೆವೆಲ್. ನಾನು ಮಾತಾಡೋನಲ್ಲ, ಮಾಡಿ ತೋರ್ಸೋನು. ಏಡಿ ಸೂಪು ಅದ್ಭುತವಾಗಿ ಬರಬೇಕು ಅಂದರೆ ಒಂದ್ಸತ ಜಚ್ಕೋಬೇಕು. ಅದರಲ್ಲೂ ಏಡಿದು ಕೊಂಡಿ ಐತಲ್ಲ, ಇದನ್ನ ಜಚ್ಕೊಂಡ್ರೆ ಅದ್ರಲ್ಲಿ ಬರೋ ರಸ ಒಳ್ಳೆ ಟೇಸ್ಟ್ ಕೊಡ್ತದ ಕಣ್ರಿ. ಈಗ ಬನ್ನಿ ಒಂದ್ಸತ ಜಚ್ಕೊಬಿಡೋಣ ಚೆನ್ನಾಗಿ. ನೋಡಿ ಜಾಸ್ತಿ ಜಚ್ಕೊಬಿಡಿ, ಈ ಥರ ಜಚ್ಕೊಳ್ಳಿ. ಇಲ್ಲ ಐತೆ ನೋಡಿ, ಇದರಲ್ಲೇ ಎಲ್ಲ ಪ್ರೋಟೀನು ವಿಟಮಿನು ಎಲ್ಲ ಇರ್ತದೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಏಡಿ ತಿಂತಾ ಇರಬೇಕು, ಅವಾಗೆ ದೇಹಕ್ಕೆ ಬಲ ಸಖತ್ತಾಗಿರ್ತದೆ. ರಸ ಇಲ್ಲ ಕುಡ್ಬರ್ಲ ಬಸ್ಸ. ಇಲ್ಲೇನು ಕುಡಿತೀವಿ ಬಸ್ಸು, ಅಲ್ಲಿ ಬೇಯಿಸ್ಬಿಟ್ಟು ಕೊಡ್ತೀನಿ, ಅವಾಗ ಕುಡಿ ಬಸ್ಸು. ಬೇಡ ಬೇಸು ಬಸ್ಸು, ನಂಗೆ ತರೆ ಕಾಯ್ತಲ್ಲ ಬಸ್ಸು. ಎಲ್ಲ ನಮ್ ಕರ್ಮಗಳು. ಚೆನ್ನಾಗಿ ಜಜ್ಜಿ ಬಜ್ಜಿ ಮಾಡಕ್ ಬಿಟ್ಟವ್ರೆ. ಸೂಪ್ ಮಾಡಿಸ್ಕೊಂಡು ಹೊಟ್ಟೆ
ಹೊಟ್ಟೆ ತುಂಬಾ ಕುಡ್ದಾಕ್ಬಿಡೋಣ. ಏನ್ ಹಂಗ್ ನೋಡ್ತೀಯ? ಐಟಮ್ ಎಲ್ಲ ರೆಡಿ ಆಗೈತೆ. ಈಗ ನಲ್ಲಿ ಸೂಪು ಅಂದರೆ ಏಡಿ ಸೂಪ್ ಮಾಡೋಣ ಬನ್ನಿ. ಅಡುಗೆ ಎಣ್ಣೆ, ನಾಟಿ ಕರಿಬೇವಿನ ಸೊಪ್ಪು, ಜಜ್ಕ ಬಂದಿರೋ ಬೆಳ್ಳುಳ್ಳಿ, ಕಾಳು ಮೆಣಸು, ಜೀರಿಗೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿ, ಜಜ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸಣ್ಣ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಣ್ಣು, ಕೇಳಿ ತಗಪ್ಪ ಏಡಿ. ಶಶಿ ಬಸ್ಸು ತೊಳಿ. ಹಾಂ ಸಖತ್ತಾಗಿ ಜಜ್ಕ ಬಂದಿದ್ರಿ. ಜಜ್ಜಿ ಕುಟ್ಟೆ ಎತ್ಬಿಟ್ಟಿದ್ದೀನಿ ಬಿಡು. ಜಜ್ದು ನಾನು ಅಲ್ಲಿ ವಿಡಿಯೋದಲ್ಲೇ ಐತೆ. ಇಲ್ದಿರೋದನ್ನೆಲ್ಲ ಇದ್ದಂಗೆ ಸುಳ್ಳು ಹೇಳ್ತಾರಲ್ಲ ಅದ್ ಹೆಂಗೆ? ತಿರ್ಗಾ ನಾನೇ ಜಜ್ಜಿ ಕುಟ್ಟಿ ಎತ್ತದೆ ಅಂತೀಯಲ್ಲ ನೀನು. ಹೇಳ್ದಂಗೆ ಕೇಳಿನೇ ನೀನು. ಜಜ್ಕೊ ಬಂದಿರೋ ಏಡಿ, ಕಲ್ಲುಪ್ಪು, ಧನಿಯಾ ಪುಡಿ, ಅರಿಶಿಣ ಪುಡಿ, ಹುಣಸೆ ಹಣ್ಣು ಹುಳಿ, ಸೂಪ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಳ್ಳೋಣ. ಸೂಪ್ ರೆಡಿ ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಮೆಣಸಿನ ಪುಡಿ, ರೆಡಿ ಆಯ್ತು ಸೂಪ್. ನಮ್ ಬಾಸ್ ಹೊಟ್ಟೆ ಒಳಗಡೆ ಐತೆ ಎರಡು ಪಾಪು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಹುಷಾರ್ಕೊಂಡ್ರೋ ಏನ್ರೋ ಇಬ್ರು ಒಳ್ಳೆ ಕಡಿದ್ರೆ ಊರಿಗೆಲ್ಲ ಆಗಂಗಿದ್ದೀರಿ. ಅಕಸ್ಮಾತ್ ಹೋಗಿ ನೋಡ್ತಾ ಇದ್ರೆ ತಿನ್ನಲ್ಲ ಅಂತ ಆಸೆ ಆಯ್ತದೆ. ತಗೊಳ್ಳಿ ವೈಟ್ ವೈಟ್ ಕದೆ ಎಲೆ ತಗೊಳ್ಳಿ. ನಮ್ ಬಾಸ್ಗೆ ಎಲ್ಲ ಉಜ್ಜಿ ಉಜ್ಜಿ ತಂದ್ಕೊಟ್ಟಿದ್ದೀನಿ. ಯಾವ ಡಬ್ಬ ನನ್ನ ಮಗ ಹೇಳ್ಕೊಟ್ಟ ಇದನ್ನ? ಸಖತ್ತೈತೆ ಸಾಂಬಾರು ಅಂದ್ರೆ ಜರಿಬಿಟ್ಟು. ತುಂಬಾ ಟೇಸ್ಟ್ ಬರೈತೆ. ಸೂಪರ್ ಐತೆ. ದಾರಿ ತಪ್ಪಿ ಬಂದದ್ದಲ್ಲ, ಈ ನಳ್ಳಿ ಸೂಪ್ ಕುಡಿಯಲು ಬಂದಿದ್ದು. ಬಸೋ ನೋಡ್ತಾ ಇದ್ರೇನೆ ಬತ್ತಾದೆ. ಇನ್ನ ನಾವು ಕುಡಿಯಕ್ ಶುರು ಮಾಡಿದ್ರೆ ಸೂಪು ಒಂದ್ಸಾರಿ ಬಸೋ ನೋಡೇ ಬಿಡ್ತೀನಿ.
ಏನೇನೋ ಸೂಪ್ ಕುಡ್ದಿದೆ, ಎಂತೆಂಥ ಸೂಪ್ ಕುಡ್ದಿದೆ. ನಲ್ಲಿ ಮೂಳೆ ಸೂಪು. ಆಹಾ, ಇನ್ನೊಸ್ ಯಾಕೆ ಬಸ್ಸು, ಸಾಕಾಯ್ತಲ್ಲ ಸೂಪು. ನಿಮ್ಗಿಲ್ದೇ ಇರೋ ಸೂಪು ಅದೇನೋ ಅಂತಾರಲ್ಲ ಹಂಗೆ ಬಸ್ಸು. ಹೊಟ್ಟೆ ಪಾಪ ಅವು ಕುಡಿಬೇಕು ಹಾಕಪ್ಪ. ಒಂಚೂರು ಕುಡ್ದೆ ಹೊಟ್ಟೆಲಿ ಎರಡು ಕುಡಿಬಿಡ್ದೇನು. ಇದ್ದೇ ಯೋಗ ಪಡ್ತಿರೋದು ನಾನಲ್ಲ. ಇಲ್ಲ ಆಯ್ತಲ್ಲ, ಇದು ಯೋಗ. ಹೊಟ್ಟೆಲಿ ಮೂಗ ಹುತ್ತದ ಎಷ್ಟು ತಿಂಗಳು? ನಾನು ಇವಾಗ ಪೀಸ್ ತಿನ್ನೋ ತೋರಿಸ್ತೀನಿ. ಏನ್ರಿ ಇದು ಸೂಪು? ಎಲ್ಲಿ ಸಿಗ್ತದೆ ಇಂಥ ಸೂಪು? ನಳ್ಳಿ ಸೂಪು. ಬನ್ರಿ ನಮ್ಮ ಕನ್ನಡ ಪಾಕಶಾಲೆಲೆ. ಅದ್ಭುತ. ಹಂಗದೆ ಬಸ್ಸು, ನೀನು ಟೇಸ್ಟ್ ಮಾಡು. ಕ್ಯಾಮ್ರಾ ಬಿಟ್ಬಿಟ್ಟು ಹೋಗಿ, ಇತ್ತಾಗ ಬರೋದೇ ಇಲ್ಲ. ಹಂಗೆ ಮಾಡವ್ರೆ ನಮ್ಮ ಭಟ್ರು. ಮುಗಾಂಬೋಗೆ ಮಜಾ ಬಂತು, ಸೂಪರು. ಬಾಸು ನೀನ್ ಬರೋದ್ರಿಗೆ ಎಲೆ ಎಲ್ಲ ಒಣಗೋಗ್ಬಿಟ್ಟದೆ ಬಾಸು. ಅದು ಒಣಗೋಗಿರೇ ಇಲ್ಲೇನೆ ಕಣೋ. ಅದಕ್ಕೆ ನಿಮ್ ತಲೆ ಇಲ್ಲ ಅನ್ನೋದು. ನೀರ್ ಹಾಕಿರೋದೆಲ್ಲ ಮಂಗ್ರಮಯ ತಿಂಗಳು ಬೇಕಾಗ್ಬಿಟ್ಟದೆ. ಹೊಟ್ಟೆ ಕವ ಕವ ಅಂತದೆ ಯಾಕ? ಇದೇನ್ ಸೋಟಲ್ಲಿ ಕುಡಿಸ್ಬಿಟ್ಟೆ? ಇಲ್ಲ ಹಾಕಿಲಿ. ವಾ ಹಾಕಿನಂತ ನೀರು ಬಿಡ್ಬೇಕು. ಹಾಕು ಸಾಕಾ? ಇನ್ನೂ ಸ್ವಲ್ಪ ಹಾಕು. ಯಾಕೋ ಏನ ನೀರ್ ಕುಡಿದಾನ ನಾನು ಬಿಡೋದೇ ಇಲ್ಲ. ಮಸಾಲೆ ಸೂಪರ್ ಆಗದ. ನಾ ಪೀಸ್ ಅಷ್ಟು ಸೂಪರ್ ಆಗಿರ್ಬೋದು. ಸೂಪರು ನಲ್ಲಿ ಮೂಳೆ ಸೂಪರು. ಬಸ್ಸು ನಮ್ಮ ಶಶಿ ಬಸ್ ಮಾಡವ್ರೆ ಹೇಳಿ, ನಾ ತಿಂತೀನಿ, ನೀವು ನೋಡಿ. ತಿನ್ನಿ ಈಗ. ಪಸಂದು ಸಕ್ಕತ್ತಾಗೈತೆ ಈ ಏಡಿ ಪೀಸ್ನ ಈ ರಸಮ್ ಜೊತೆ ಹಿಂಗೆ ಸೇರಿಸ್ಕೊಂಡು ಹಿಂಗೆ ನೆನೆಸ್ಕೊಂಡು ಹಿಂಗೆ ಎಳಿತಾ ಇದ್ರೆ ಸ್ವರ್ಗ. ಎಲ್ಲಿ? ಬಾಯಲ್ಲಿ. ಬಾಯಲ್ಲಿ. ಆಮೇಲೆ ಹೊಟ್ಟೆ. ಸೂಪರ್ ಆಗೈತಿ. ಸಖತ್ತಾಗಿದೆ ಸೂಪು. ಜೀವನದಲ್ಲಿ ಒಂದ್ಸಾರ ಈ ಸೂಪ್ ಕುಡಿಬೇಕು ನೀವು. ಸೂಪರ್. ಈಗ ವೆದರು ಚೇಂಜ್ ಆಗೋದೆ, ಚಳಿಗೆ ಈ ಏಡಿ ಸೂಪ್ ಕುಡ್ದು ಸ್ವಲ್ಪ ರೆಡಿ ಆಗಬೇಕು. ಬನ್ನಿ ನೀವು ಮನೇಲಿ ಬಿಸಿ ಬಿಸಿದು ಈ ಏಡಿ ಸೂಪ್ ಮಾಡಿಕೊಂಡು ಚಳಿನ ಕಮ್ಮಿ ಮಾಡ್ಕೊಳ್ಳಿ. ಸೂಪರು. ಬಸ್ಸು ಹೆಂಗೈತೆ ಏಡಿ? ನಾವಿಬ್ರು ಸೂಪರ್ ಜೋಡಿ. ಚಳಿಗಾಲಕ್ಕೆ ಅಂತಾನೆ ಮಾಡಿರೋ ರೆಸಿಪಿ. ಏಡಿ ಸೂಪು ಕುಡಿತಾ ಇದ್ರೆ ಚಳಿ ಎಲ್ಲ ಕಿತ್ಕೊಂಡು ಅಂಟೋಗ್ಬೇಕು. ಆ ಮೆಣಸಿನ ಖಾರ ಅದ್ಭುತ. ನೀವು ಬಿಸಿ ಬಿಸಿ ಕುಡಿತಾ ಇದ್ರೆ ಕಾಳ್ದೋಯ್ತೀರ. ಏಡಿಲಿ ಮಾಂಸ ಎಲ್ಲಿರ್ತದೆ ಅಂದರೆ ನೋಡಿ ಹೆಂಗೈತೆ. ಹಿಂಗೆ ಹಾಕ್ಕೊಂಡು ಹಿಂಗೆ ಕಿತ್ತರೆ ಇದೆ. ಮಟನ್ ಟೇಸ್ಟು ಇದ್ರ ಮುಂದೆ ನಿಲ್ಲು. ಆ ಜಜ್ಜಿರೋದಕ್ಕೆ ಏಡಿ ರಸ ಎಲ್ಲ ಇದು ಕಿಳ್ಕೊಂಡು ಸೂಪು ಒಳ್ಳೆ ಅದ್ಭುತ ಟೇಸ್ಟು ಕಣ್ರಿ. ಚಳಿ ಹೋಗ್ಬೇಕು ಅಂದರೆ ಖಾರ ಕುಡಿಬೇಕು ಕಣೋ. ಅದ್ಭುತ. ಅಂತಮ್ಮ ಇವತ್ತು ಹೆಂಗಿತ್ತು ರೆಸಿಪಿ? ಮಾಡಿದ್ದು ಏಡಿ. ಎಲೆಯಲ್ಲಿ ಇದೆ ಸೂಪು. ಅಡೋದಿ
ಕಟ್ ಮಾಡು ಕಟ್ ಮಾಡಿದೆ ಕಟ್ ಮಾಡೋಣ ಕಟ್ ಮಾಡಿದೀನಿ ಕಟ್ ಅದೇನಂದಲ್ಲ ಇನ್ನೊಂದು ಅದೇನದೆ ಸೂಪು ನಾವು ಮೈಗೆ ಹಾಕ್ತೀವಿ ಲೈವ್ ಸೋಪುನು ಕುಡಿತಾ ಇದೀನಿ ಸೋಪು ಹೊಟ್ಟೆಲದೆ ಸೋಪು ಏನ್ ಹೇಳ್ತಾ ಇದೀಯ ಗುರು? ಈ ತರ ವನವಾಸ ಕೊಡ್ರಿ ನಂಗೆ ಎಲ್ಲರಿನ ಸೋಪು ನಮ್ಮ ಮೈ ತಾತ ಸೋಪು ಒಬ್ಬೊಬ್ರದ್ದು ಒಂದೊಂಥರ ವೀಕ್ನೆಸ್. ನಾನ್ ಕುಡಿತಾ ಇದ್ದೀನಿ ಸೋಪು ನಮ್ಮ ಅಪ್ಪ ಅಮ್ಮನ ಯಾರು ಇವ್ರಲ್ಲ ನಾನ್ ಕುಡಿತಾ ಇದ್ದೀನಿ ಸೋಪು ನಮ್ಮ ಅಪ್ಪ ಅಮ್ಮನ್ಗೆ ನಾನೇ ಪಾಪು ನಾನು ನಮ್ಮ ಅಪ್ಪ ಅಮ್ಮನ್ ಪಾಪು ಇವನು ಇವನು ಒಬ್ನೇ ಅಲ್ಲ ನಾವಿಬ್ರು ಸಂಪ್ರದಾಯ ಕಂಡ ಸೂಪರು ಹಳ್ಳಿ ಪವರು ನಮ್ಮ ಅಪ್ಪನ ಟವರು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಓಟ್ ಬತ್ತೀಯಾ ಟಾಟಾ ಓಟ್ ಬಾ